ನಿನ್ನ ತೋರಿಸು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಸಂಡೇ ಏನು ಸ್ಪೆಷಲ್ ಅಪ್ಪ ಅಂದರೆ ಔಟ್ಸೈಡ್ ಹೋಗೋಣ ಅನ್ಕೊಂಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ನನ್ನಲ್ಲಿ ಇಬ್ಬರು ಕೂತಿದ್ದಾರೆ. ನನ್ನ ಮಗ ಏನು ತಿಂತಿದ್ದಾನೆ ಅಂತ ಕೇಳ್ತೀನಿ ಬನ್ನಿ. ಏನು ತಿಂತೀಯ ಚಿನಿ? ಏನು ತಿಂತಾ ಇದೆಯಾ? ಸ್ವೀಟು ತಿಂತಾ ಇದೆಯಾ? ದಾನು ನೀನೇನು ತಿಂತಾ ಇದೆಯಾ? ನೀನು ಬಿಸ್ಕೆಟ್ ತಿಂತಾ ಇದೆಯಾ? ಚಿನಿ ಸ್ವೀಟ್ ಚೆನ್ನಾಯ್ತಾ? ಸ್ವೀಟ್ ಚೆನ್ನಾಯ್ತಾ? ನಾನೇ ರಾಗಿ ಪೇಡ ಮಾಡಿದ್ದೆ, ಅದನ್ನ ತಿಂತವನೆ ಅವನು ಬೇಡ ಅಂದ್ಬಿಟ್ಟು ಬಿಸ್ಕೆಟ್ ತಿಂತವನೆ. ನಾನು ಹಿಂಗೆ ರೆಡಿಯಾಗಿದ್ದೀನಿ. ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಅವ್ರು ಎದ್ದು ರೆಡಿಯಾದಾಗ ನಾವು ಆಚೆ ಹೋಗ್ತೀವಿ. ಆಚೆ ಹೋಗುವಾಗ ಸಿಗ್ತೀನಿ. ಬಾಯ್. ಹಂಗೋ ಹಿಂಗೋ ರೆಡಿಯಾಗಿ ಹೊರಟಿನೂ 1 ಕಿಲೋಮೀಟ್ರು ಏನು ತಲುಪಿಲ್ಲ. ಅಪರೂಪಕ್ಕೆ ಕಾರ್ ಆಚೆ ತೆಗೆದ್ರೆ ಹಿಂಗೆ ಆಗೋದು. ಕಾರ್ ಏನೋ ಬ್ರೇಕ್ ಸರಿ ಇಲ್ಲ ಅಂತ ಹೇಳಿ ರೆಡಿ ಮಾಡಿಸ್ತಾಯಿದ್ರು, ಆಯಿಲ್ ಹಾಕ್ತಾಯಿದ್ರು. ಏನೋ ಒಂದು 5 ಮಿನಿಟ್ಸ್ಗೆಲ್ಲ ರೆಡಿ ಆಯಿತು. ಆಮೇಲೆ ಹೊರಟ್ವಿ. ಏನಕ್ಕೆ ಹೊರಟ್ವಿ ಅಂದರೆ ಝೂಡಿಯೋದಲ್ಲಿ ಮತ್ತು ರಿಲಿಯನ್ಸಲ್ಲಿ ಏನು ನೆಸೆಸಿಟಿ ಇದೆ ತಗೊಂಬರೋಣ ಅಂತ ಹೊರಡ್ತಾ ಇದ್ವಿ. ನನ್ನ ಮಗನಿಗಂತೂ ಆಚೆ ಹೋಗೋದು ಅಂದರೆ ಸಿಕ್ಕಾಬಟ್ಟೆ ಖುಷಿ, ನನಗೂ ಅಷ್ಟೇ. ಅಲ್ಲಿಂದ ಹೊರಟಿ ಫಸ್ಟು ರಿಲಿಯನ್ಸ್ಗೆ ಹೋದ್ವಿ. ತುಂಬ ಕೆಲಸಗಳಿದ್ವು, ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಒಬ್ರಿಗೆ ನಮ್ಮ ರಿಲೇಷನ್ ಅಂದರೆ ನನ್ನ ಹಸ್ಬೆಂಡ್ ರಿಲೇಷನ್ ಡೆಲಿವರಿ ಆಗಿತ್ತು. ಆ ಪಾಪುನ ನೋಡ್ಕೊಂಡು ಆ್ಯಂಡ್ ಝೂಡಿಯೋ, ರಿಲಿಯನ್ಸ್ ಮತ್ತು ದೇಸಿ ಆಹಾರ ಮೇಳ, ಇದು ಸಿರಿಧಾನ್ಯದ್ದು ಆಹಾರ ಮೇಳ ನಡೀತಾ ಇತ್ತು. ಅಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತಲೇ ಹೊರಟ್ವಿ. ಅಲ್ಲಿ ಮುಂದೆ ಏನು ನಡೀತು ಅಂತ ನೋಡಿ ಹೊರಡ್ತಾ ಇದ್ವಿ. ನನ್ನ ಮಗನಿಗೆ ಇವಾಗ ಎಲ್ಲ ಗೊತ್ತಾಗ್ತಿರೋದ್ರಿಂದ ಅದು ಲಾರಿ ಬಸ್ಸು ಅಂತ ಐಡೆಂಟಿಫೈ ಮಾಡ್ತಾ ಇದ್ದಾನೆ. ಅವ್ನಿಗೇನೇನು ಬೇಕೋ ಅವ್ನು ತಗೊಂಡ, ನಮಗೇನು ಬೇಕು ನಾವು ತಗೊಂಡ್ವಿ. ಸ್ನ್ಯಾಕ್ಸು, ಮನೆಗೇನು ಬೇಕು ಅಂತ. ಆಚೆ ಬಂದು ನೋಡಿದ್ರೆ ಫುಲ್ ಮಳೆ ಬರ್ತಾಯಿತ್ತು. ಇನ್ನು ಬಂದಿದ್ದೀವಿ ಆಚೆ, ಇನ್ನು ಮನೆಗೆ ಹೋಗೋದು ಬೇಡ ಅಂದ್ಬಿಟ್ಟು ಹೊರಟ್ವಿ. ಮಳೆಲೇ ಅಷ್ಟು ಏನು ನೆನಿಲಿಲ್ಲ ನಾವು, ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ ನಿನ್ನೆ. ಅಲ್ಲಿಂದ ನಾನು ಹೇಳಿದ್ನಲ್ಲ ದೇಸಿ ಆಹಾರ ಮೇಳ ಅಂತ, ಅಲ್ಲಿಗೆ ಬಂದ್ವಿ. ನನ್ನ ಹಸ್ಬೆಂಡ್ಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಮನೇಲಿ ವೈಟ್ ರೈಸ್ ಮತ್ತು ಸಿರಿಧಾನ್ಯ 2 ಯೂಸ್ ಮಾಡ್ತೀವಿ. ನನ್ನ ಹಸ್ಬೆಂಡ್ಗೆ ಸಿರಿಧಾನ್ಯ ಯೂಸ್ ಮಾಡ್ತೀವಿ, ನನಗೆ ವೈಟ್ ರೈಸ್ ಆ ಥರ ಯೂಸ್ ಮಾಡ್ತೀನಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನೀವು ಹೆಂಗೆ ಸಣ್ಣ ಆದ್ರಿ ಅಂತ. ನಾನು ಅಪ್ಕಮಿಂಗ್ ಆ ವಿಡಿಯೋನ ಮಾಡಿ ಹೇಳ್ತೀನಿ. ಸಿರಿಧಾನ್ಯದಿಂದ ಸಣ್ಣನೂ ಆಗ್ಬೋದು, ದಪ್ಪನೂ ಆಗ್ಬೋದು. ಅಲ್ಲಿ ತುಂಬ ವೆರೈಟೀಸ್ ಆಫ್ ಅಕ್ಕಿಗಳು, ಭತ್ತ ಎಲ್ಲ ಇತ್ತು. ನೋಡೋಕ್ಕೆ ಸಕ್ಕತ್ತಾಗಿತ್ತು. ಹೋಗಿದ್ದಕ್ಕೂ ಏನು ವೇಸ್ಟ್ ಏನಾಗಲಿಲ್ಲ. ನಮಗಲ್ಲಿ ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ ತಂದ್ವಿ ನಾವು. ಆ್ಯಂಡ್ ಅಲ್ಲಿ ತುಂಬ ಗಿಡಗಳು ಎಲ್ಲ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ಉಪ್ಪಿನಕಾಯಿ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಝೂಡಿಯೋಗೆ ಬಂದ್ವಿ. ಅಲ್ಲಿ ಏನೇನು ಬೇಕು ಶಾಪ್ ಮಾಡಿದ್ವಿ. ನಾನು ಹೇಳಿದ್ನಲ್ಲ, ನಾನು ಇಷ್ಟಪಟ್ಟು ಝೂಡಿಯೋಗೆ ಬರ್ತೀನಿ, ಬಟ್ ನಾನು ಅಲ್ಲಿ ಏನು ತಾಳಲ್ಲ. ನನ್ನ ಮಗ ಕೊಟ್ಟಿದ್ದ ಹಿಂಸೆಗೆ ಯಪ್ಪ. ನೆಕ್ಸ್ಟ್ ನಾನು ಅಲ್ಲಿ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ನಾನು ಮಶ್ರೂಮ್ ತಂದಿದ್ದೆ. ಮಶ್ರೂಮ್ ಬಿರಿಯಾನಿ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ, ಅವ್ರಿಗೆ ಬೇರೆ ನನಗೆ ಬೇರೆ, ಇಬ್ರಿಗೂ ರೆಡಿ ಮಾಡ್ಕೊಂಡೆ. ಇದು ನನ್ನ ಹಸ್ಬೆಂಡಿಗೆ ರೆಡಿ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮಗ ಮಲ್ಕೊಂಡ ಮೇಲೆ ನನ್ನ ಡೇ ಕೆಲಸ ಸ್ಟಾರ್ಟ್ ಆಗ. ಇದೇನು ಇದು 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 ತಲೆಗೆ ಮುಟ್ಸು. ಇದು ಶೂ ಎಲ್ಲ ಹಾಕೊಳ್ಳೋದು. ಇದೇನು ಇದು ಬಾಳೆಹಣ್ಣು. ಇದು ಇದು ಪತ್ತೆ ಇನ್ನು ಪತ್ತೆ ಹಾಕುತ್ತು
ಆ್ಯಕ್ಚುಲಿ ಕೆಲಸ ಇವಾಗ ಶುರು ಆಗುತ್ತೆ. ನಮ್ಮ ಮಗ ಮಲ್ಕೊಂಡ್ಮೇಲೆ ನನ್ನ ಕೆಲಸ ಶುರುವಾಗುತ್ತೆ. ಈಗ ಫ್ರೆಶ್ ಆಗಿ ಪೂಜೆ ಮಾಡಬೇಕು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಹೊಸ ವಿಡಿಯೋ ಅಂತ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.